ಈಗ ಒಂದ್ಸರಿ ಹರ್ನಿಯಾ ಆಪರೇಷನ್ ಆಗಿದೆ ಅಲ್ಲಮ್ಮ? ಅದೇ ಈಗ ಮತ್ತೆ ಹರ್ನಿಯಾ ಒಂದ್ಸರಿ ಆಪರೇಷನ್ ಆಗಿದೆ, ಮತ್ತೆ ಬಂದಿದೆ ಈಗ ಅಲ್ವಾ? ಒಳಗಡೆ ಬೇರೆ ಇದೆ. ಮತ್ತೆ ಹರ್ನಿಯಾ ಆಗಿದೆ, ಮತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರ? ಮತ್ತೆ ಸ್ಮಾಲ್ ಇದೆ, ಏನು ಬೇಕಾಗುತ್ತೆ. ಓಕೆ, ಈಗ ಏನೇನು ಸಮಸ್ಯೆ ಅಂತ ಇನ್ನೊಂದ್ಸರಿ ಡೀಟೇಲ್ ಆಗಿ ಹೇಳ್ರಿ. ಯಾವ ಊರಮ್ಮ ನಿಮ್ಮದು? ಹಾಸನ ಅಲ್ಲ? ಈಗ ಏನೇನು ಸಮಸ್ಯೆ ಅಮ್ಮ? ಈಗ ನಾಡಿ ನೋಡಿ ಹೇಳಿದ್ದೆಲ್ಲ ಸರಿ ಇದೆಯೇನಮ್ಮ? ನಾನು ನಾಡಿ ನೋಡಿ ನಿಮ್ಮ ರಿಪೋರ್ಟ್ ನೋಡ್ದಲೆ, ನಿಮ್ಮನ್ನು ಏನು ಸಮಸ್ಯೆ ಅಂತ ಕೇಳ್ದಲೆ, ನಿಮ್ದು ಏನೇನು ಸಮಸ್ಯೆ ಇರಬಹುದು ಅಂತೇಳಿ ನಾನು ನಾಡಿ ಪರೀಕ್ಷೆ ಮಾಡಿ ಹೇಳಿದ್ದು ಸರಿ ಇದೆಯಾ? ಇನ್ನೊಂದ್ಸರಿ ಹೇಳ್ರಿ. ಗ್ಯಾಸ್ಟ್ರಿಕ್ ಆಗುತ್ತೆ, ಹೊಟ್ಟೆ ಉರಿ, ತಲೆನೋವು, ಬೆನ್ನೋವು, ಸೊಂಟ ನೋವು, ಕಾಲು ಎಳೆತ, ಆಮೇಲೆ ಪದೇ ಪದೇ ಮೋಷನ್ ಹೋಗೋದು, ಎದೆ ಒತ್ತಕ್ಕಾಗೋದು, ಉಸಿರಾಡಕ್ಕಾಗಲ್ಲ, ಗಾಬರಿ. ಈಗ ಸತ್ತೋಗ್ಬಿಡ್ತೀನಿ ಅನ್ಸೋದು. ಭುಜ ನೋವು, ಸೊಂಟ ನೋವು, ಕಾಲು ಎಳೆತ, ಕಣ್ಣು ಮಂಜು, ತಲೆ ತಿರುದಾಗ ಹೆಂಗೆಂಗೋ ಆಗೋದು, ಅದೇ ಒಂಥರ ವಿಚಿತ್ರವಾಗೋದು, ಅಂಗೈಯು ಅಂಗಾಲು ಉರಿ, ಮೂತ್ರ ಉರಿ, ಮೋಶ ಕೆಲವೊಂದು ಟೈಮು ಆಮೇಲೆ ಪದೇ ಪದೇ ಹೋಗಂಗಾಗೋದು, ದಿನಕ್ಕೊಂದು 5-6 ಸತಿ ಹೋಗ್ತಾ ಇರ್ತೀರಿ. ಓಕೆ, ಆಮೇಲೆ ಥೈರಾಯ್ಡ್ ಇದೆ, ಆಮೇಲೆ ಹರ್ನಿಯಾ ಒಂದ್ಸರಿ ಆಪರೇಷನ್ ಆಗಿದೆ, ಮತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟನ್ನ ಎಷ್ಟು ವರ್ಷಗಳಿಂದ ಇದೆ? 3-4 ವರ್ಷದಿಂದ ಇದೆ. ಓಕೆ, ಈಗ ನಾನು ಸೊಂಟ ನೋವು ಈಗಿದೆ ಅಲ್ವಾ? ಈಗ ಸೊಂಟ ನೋವು ಮತ್ತೆ ಭುಜ ನೋವು ಮತ್ತೆ ಎಲ್ಲರ ನೋವಿದೆಯಾ? ಆ ನೋವು, ಅದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ಈಗ ನಾಭಿ ಚಿಕಿತ್ಸೆ ಅಂತ ಮಾಡ್ತೀನಿ. ನಾಭಿ ಚಿಕಿತ್ಸೆ ಆದಮೇಲೆ ನೋವು ಇರುತ್ತೋ ಇಲ್ವೋ ನನಗೆ ಹೇಳ್ಬೇಕು, ಸರಿನಾ? ಓಕೆ, ಮಲಕ್ಕೆ ಅರಣಿ ಆ ನಾಭಿ ಚಿಕಿತ್ಸೆ ನೋಡೋದಂದ್ರೆ ಕಳಿಸಿ ಇದು ತಗೊಳ್ಳಿ ಸರ್. ಹಸ್ಬೆಂಡ್ ಅಲ್ವಾ ನೀವು? ನೀವೇ ಕವರ್ ಮಾಡಿ ಇಟ್ಕೊಳ್ಳಿ, ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ಬರ್ರಮ್ಮ. ಅದು ಏನು ನಾಭಿ ಚಿಕಿತ್ಸೆ ಅಂತ ಗೊತ್ತಿರಲ್ಲ, ಹಂಗಾಗಿ ಒಂದ್ಸರಿ ಇದು ಎಲ್ಲ ಹಳೆಯ ಟ್ರೀಟ್ಮೆಂಟ್, ಪುರಾತನ ಟ್ರೀಟ್ಮೆಂಟ್ ಗೊತ್ತಿರಲ್ಲ. ಬರ್ರಿ ಸರ್, ಒಳ ಬರ್ರಿ. ಅಮ್ಮ, ಇವರಿಗೆ ಗ್ಯಾಸ್ಟ್ರಿಕ್ ಇದೆ, ಹೊಟ್ಟೆ ನೋವಿದೆ, ಈಗ ಬೆನ್ನು ನೋವಿದೆ, ಭುಜ ನೋವಿದೆ. ಈಗ ನಾನು ನಾಭಿ ಚಿಕಿತ್ಸೆ ಮಾಡ್ತೇನೆ ಅವರಿಗೆ. ನಾಭಿ ಚಿಕಿತ್ಸೆ ಆದಮೇಲೆ ಈಗಲೇ ಅದು ವಾಸಿ ಆಗೋದು. ಈಗ ಅವ್ರಿಗೇನು ಮೆಡಿಸಿನ್ಸ್ ಕೊಡಲ್ಲ ನಾನು. ನಿಮಗೆ ಯೂಟ್ಯೂಬಲ್ಲಿ ನೋಡಿರ್ತೀರಿ ನಾನು ಮಾಡ್ತೀನಿ ಅಲ್ವಾ? ಅದು ನಿಜ ನೋವು ಸುಳ್ಳು ಗೊತ್ತಿರೋಲ್ಲ ನಿಮಗೆ. ಈಗ ನಿಮಗೆ ಸೊಂಟ ನೋವು ಇದೆಯಲ್ಲಮ್ಮ, ಈಗ ಇರ್ತಾನೆ. ಈಗ ನೀವು ಹಾಸನಿಂದ ಬಂದಿದ್ದೀರಿ, ಕುತ್ಕೊಳ್ಳಕ್ಕೂ ನೋವು ಆಗ್ತಾ ಇದೆಯಲ್ವಾ? ಆಗ್ತಾ ಇಲ್ಲ ಅಲ್ಲ? ಈಗ ನಾನು ಟ್ರೀಟ್ಮೆಂಟ್ ಮಾಡಿದ್ರೆ ನೋವು ಇದೆಯಲ್ಲ ನಾನು ಹೇಳ್ಬೇಕು. ಈಗ ನಮಗೆಲ್ಲ ಗೊತ್ತಿರೋದೇನಪ್ಪ ಅಂದ್ರೆ, ಟ್ರೀಟ್ಮೆಂಟ್ ಅಂದ್ರೆ ಇಂಜೆಕ್ಷನ್, ಮಾತ್ರೆ, ಆಯಿಂಟ್ಮೆಂಟ್ ಅಥವಾ ಗ್ಲೂಕೋಸ್ ಬಾಟ್ಲು, ಹಾಸ್ಪಿಟಲ್, ಹೌದಾ? ಅದು ಯಾವ್ದು ಉಪಯೋಗ ಮಾಡ್ದಂತೂ ನೋವು ಕಮ್ಮಿ ಮಾಡ್ಬೋದು. ಅದು ಹೆಂಗೆ? ಅದು ನಿಜನಾ? ನೀವು ಕಣ್ಣಾಗ ನೋಡಿರ್ತಾನೆ ಒಪ್ಪದು. ಹಂಗೆ ಹೇಳಿದ್ರೆ ಇವ್ರೇನೋ ಸುಮ್ಮನೆ ಹೇಳ್ತಾರೆ. ಈಗ ನಿಮ್ ಕಣ್ಣೆದ್ರಿಗೇನೆ ನಾನು ಮಾಡ್ತೇನೆ. ಕಾಲು ಜೋಡಿಸ್. ಇವರಿಗೆ ನೋವೆಲ್ಲ ಬರ್ತಿರೋದು ಯಾಕೆ ಗೊತ್ತಾ? ಇವ್ರದ್ದು ಸ್ಪೈನಲ್ ಕಾಲಮ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ. ಹೇಳಿದಾರ ಮುಳೆ ತೋರಿಸಿದ್ರೆ ಮಸಲ್ ಸ್ವಲ್ಪ ಇದಾಗಿದೆ ಅಂತ. ಮಸಲ್ ವ್ಯತ್ಯಾಸ ಆಗಿದೆ, ಸ್ಪೈನಲ್ ಕಾರ್ಡಿಗೆ ಸ್ವಲ್ಪ ಟಚ್ ಆಗ್ತಿದೆ, ಟಚ್ ಆಗ್ತಾ ಇದೆ ಮೂಳೆ, ಹಂಗಾಗಿ ಸೊಂಟ ನೋವು ಆಗ್ತಿದೆ ಅಂತ ಹೇಳಿದ್ದಾರೆ. ಈಗ ನೋಡ್ರಿ, ಟೇಬಲ್ ಲೆವೆಲ್ ಇದೆಯಲ್ಲ, ಬೆರಳು ನೋಡ್ರಿ, ಏರೆ ಬೇರೆ ಇದೆ. ಕತ್ತೆ ನೀವು ನೋಡ್ರಮ್ಮ, ಏರೆ ಬೇರೆ ಇದೆ. ಈ ಕಡೆ ಉದ್ದ, ಈ ಕಡೆ ಇದೆಯಲ್ಲ ಟೇಬಲ್. ನಾನು ಏನು ವ್ಯತ್ಯಾಸ ಮಾಡಿಲ್ಲ. ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ, ಇವರ ದೇಹದ ಭಾರ ಎರಡೂ ಕಾಲ ಮೇಲೆ ಸಮನಾಗಿ ಬೀಳಲ್ಲ. ಸಮನಾಗಿ ಯಾವಾಗ ಬೀಳಲ್ವೋ ಅವಾಗ ಬೆನ್ನು ಸ್ಟ್ರೈನ್ ತಗೊಳುತ್ತೆ. ಈಗ ತರಗಾರ ಮೇಸ್ತ್ರಿ ಕಂಬ ಪಿಲ್ಲರ್ಗೆ ತೂಕಕ್ಕಿಟ್ಟೆ ಹಾಕ್ಬೇಕು. ತೂಕ ತಪ್ಪಿದ ಅಂದ್ರೆ ಅದು ಕ್ರ್ಯಾಕ್ ಬರುತ್ತೆ. ಹಂಗೆ ನಾವು ಹಿಂಗೇ ನಿಂತ್ಕೋಬೇಕು. ಇವ್ರು ಹಿಂಗೆ 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 ನಡೆದು ಸ್ಪೈನಲ್ ಕಾಲಮ್ ವ್ಯತ್ಯಾಸ. ಇದನ್ನ ಸೆಟ್ ಮಾಡೋದು. ಇದನ್ನ ಸೆಟ್ ಮಾಡಿದ್ರೆ ಆ ನೋವು ಕಮ್ಮಿ ಆಗುತ್ತೆ. ಇದು ಕಾಣ್ತಿದ್ಯಾ? ಮಾರ್ಕ್ ಮಾಡ್ತೀನಿ ನಾನು. ಡಿಫ್ರೆನ್ಸ್ ಅಂತಿದ್ಯಾ? ನಾನು ಏನು ಮಾಡಲ್ಲ, ಏನು ಮುಟ್ಟಕ್ಕೆ ಹೋಗಲ್ಲ. ಈ ಟ್ರೀಟ್ಮೆಂಟ್ ಆದ್ಮೇಲೆ ನಂಗೆ ಈಗ ಆಮೇಲೆ ಇವ್ರದ್ದು ನಾಭಿಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನಕ್ಕೆ ಸಾಕ್ಷಿ ಹೆಂಗೆ ಹೇಳ್ತೀರಿ ನೀವು? ನೋಡಮ್ಮ, ನಾನೊಂದು ಪಾಯಿಂಟ್ ಮುಟ್ತೀನಿ, ಅಲ್ಲಿ ಸಿಕ್ಕಾಬಿಟ್ಟೆ ನೋವಿರುತ್ತೆ. ಇದು ನೋವಿಲ್ಲ, ಇಲ್ಲ ತಾನೆ? ಇದು ನೋವಿಲ್ಲ, ಇಲ್ಲ ತಾನೆ? ಈಗ ಇಲ್ಲಿ ನೋಡ್ರಿ,
ಅಲ್ಲಿ ಬುಕ್ಕ ನೋಡು ಕೇಳೋದೇ ಬೇಡ ನೋವು ಇದೆಯಾ ಅಂತ. ಇಲ್ಲಿ ನೋವಿದೆ ಅಂತ ನಿಮ್ಗೆ ಗೊತ್ತಿತ್ತಾ? ಗೊತ್ತೇ ಇಲ್ಲ ಅದು. ಇದು ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ನೋವಿದೆ ಅಂದ್ರೆ ನಾವಿ ಜರುಗಿದೆ ಅಂತ, ಅಂದ್ರೆ ನಾನು ಡಯಾಗ್ನೋಸಿಸ್ ಸರಿಯಿದೆ ಅಂತ ಗೊತ್ತಾಯ್ತಾ. ನಾವು ರಿಪೋರ್ಟ್ ಯಾವ ಮಾಡಿಸೋದೇ ಬೇಡ. ಹಿಂದಿನ ಕಾಲದಾಗ ಆಯುರ್ವೇದ ಕನ್ನಡದಾಗ ಯಾವುದೇ ಎಕ್ಸ್ರೇ ಸ್ಕ್ಯಾನಿಂಗ್ ಏನಿರಲಿ. ಈಗ ಏನು ನೋವು ಐತಲ್ಲ ಈ ಕಡೆ ಬರೀ ಸರ್, ಈ ಕಡೆ ಈ ಆಂಗಲ್ ಅಲ್ಲಿ ಅವ್ರ ಫೇಸ್ ಕವರ್ ಮಾಡ್ರಿ. ನೋಡ್ರಿ ನೋಡ್ರಿ, ಹೌದಾ? ಇದಕ್ಕಿಂತ ಜಾಸ್ತಿ ಇರುತ್ತೆ ನೋಡ್ರಿ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಇದೆಯಾ ಇದೆಯಾ ಇಲ್ಲ ಅಂತ ಕೇಳೋದೇ ಬೇಡ. ಇದು ನೋಡ್ರಿ, ಇಲ್ಲ. ನಾನು ಟ್ರೀಟ್ಮೆಂಟ್ ಆದ್ಮೇಲೆ ಈ ಬೆರಳಲ್ಲಿ ಮತ್ತೆ ಓದ್ತೀನಿ, ಇದು ನೋವು ಇರಬಾರ್ದು, ಇದು ನೋವು ಹೋಗಿತ್ತು ಅಂದ್ರೆ ಅದು ಸೆಟ್ ಆಗಿದೆ ಅಂತ. ಈ ಬೆರಳು ವ್ಯತ್ಯಾಸ ಇರೋದು ಸೆಟ್ ಆಯ್ತು ಅಂದ್ರೆ ಸ್ಪೈನಲ್ ಕಾಲಮ್ ಸೆಟ್ ಆಯ್ತು ಅಂತ ಅರ್ಥ. ನಾವು ಕೇಳೋದೇ ಬೇಡ. ಓಕೆ, ಮೈ ಲೂಸ್ ಆರಾಮಾಗಿರಮ್ಮ. ಡೆಲಿವರೀಸ್ ಎಲ್ಲ ನಾರ್ಮಲ್ ಐತಮ್ಮ? ಇಲ್ಲ ಸರ್, ಸಿಸರ್. ಸರ್ ನೀವು ಅಮ್ಕಿದ್ರೆ ಅದು ಬೈದು ಇಲ್ಲಿದೆ ನೋವು ಸ್ವಲ್ಪ. ಮೈ ಲೂಸ್ಬಿಡ್ರಿ. ಈಗ ಕಾಲ್ ಮಾಡ್ಸಮ್ಮ, ಈ ತೊಡೆ ಮೇಲೆ ಹಾಕಿ ಮೈ ಲೂಸ್ಬಿಡ್ರಿ, ಲೂಸ್ಬಿಡ್ರಿ. ಚಾಚಿ ಇದು ಮಾಡ್ಸಿ, ಲೂಸ್ಬಿಡ್ರಿ, ಬಿಡ್ರಿ, ಚಾಚಿ. ವಯಸ್ಸು ಎಷ್ಟಮ್ಮ? 37. ಇದು ಟ್ರೀಟ್ಮೆಂಟ್ ಅಂತ ಸೊಂಟ ನೋವು ಇದೆಯಾ ಅಂತ ನಾನು ಹೇಳ್ಬೇಕು. ಸರ್ ಇವಾಗ ಇರ್ತಮ್ಮ, ನಿಧಾನ ಬಿಡ್ರಿ, ಅದಿರುತ್ತೆ, ಬಿಡ್ರಿ, ಇದಿರುತ್ತೆ, ಬಿಡ್ರಿ, ಇದಿರುತ್ತೆ, ಬಿಡ್ರಿ. ಇದು ಮಕ್ಕಳು ಕಟ್ಕೊಂಡು ಉಲ್ಟಾ ಮಾಡಬೇಕು. ಈಗ ನೋಡೋಣ, ಹಿಂಗೆ. ಓಕೆ, ಇದು ಸ್ವಲ್ಪ ತಿನ್ಕೊಡಕ್ಕಾಗತ್ತೆ. ಓಕೆ, ಕಂಫರ್ಟ್ ಇದ್ದೀರಾ? ಕಂಫರ್ಟ್ ಇದ್ದೀರಾ? ಓಕೆ, ಮೈ ಲೂಸ್ಬಿಡಮ್ಮ. ಟಕ್ ಅಂತಿಲ್ಲ, ಸೌಂಡ್ ಕೇಳ್ತಾ. ಮೈ ಲೂಸ್ಬಿಡಮ್ಮ, ಮೈ ಲೂಸ್ಬಿಡಮ್ಮ. ಈ ಕೈಯು ಈ ಕಾಲು ಮೇಲೆ ಐತ್ರಿ. ಬಿಡ್ರಿ, ಸಾಕು ಬಿಡ್ರಿ. ಕಷ್ಟ ಆಗುತ್ತಾ? ಇದು ಇರುತ್ರಿ, ಬಿಡ್ರಿ. ಇದು ಇರುತ್ರಿ, ಬಿಡ್ರಿ. ಇದು ಇರುತ್ತೆ, ಬಿಡ್ರಿ. ಮೈ ಲೂಸ್. ಈ ಕಾಲು ಅಷ್ಟೇ ಮಡ್ಚಮ್ಮ, ಇದನ್ನ ಮಡ್ಚಿ, ಇದನ್ನ ಬಿಡ್ರಿ, ಬಿಡ್ರಿ, ಲೂಸ್ ಬಿಡ್ರಿ, ಬಿಡ್ರಿ. ಇದನ್ನ ಮಡ್ಚಿ, ಬಿಡ್ರಿ, ಬಿಡ್ರಿ, ಚಾಚಿ. ಆ ಕಡೆ ಗೋಡೆ ಕಡೆ ಫೇಸ್ ಮಾಡಿ ಮಲಗ್ರಿ. ಕೊಡ್ರಿ, ಕೈ ಕಟ್ರಿ, ನಿಮ್ಮ ತಲೆಗೆ ಹಾಕ್ಕೊಳ್ರಿ. ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಕಟ್ಟಮ್ಮ. ನನ್ನ ಕಡೆ ಹಿಂದಕ್ಕೆ ಬರ್ರಿ, ಇನ್ನೂ ಬರ್ರಿ, ಇನ್ನೂ ಬರ್ರಿ. ಬಾಯ್ನ ಹಾಂ, ಬಿಡ್ರಿ, ಕೈ ಕಟ್ರಿ. ಈ ಕಾಲ ಅಷ್ಟೇ ಮಾಡ್ತೀವಿ, ಕೆಳಗಿನ ಸೀದಾ ಮಾಡ್ರಿ. ನನ್ನ ಕಡೆ ತಿರುಗಿ ತಿರುಗಿ ಕೂಸ್ಕೊಳ ತಗೊಳ್ರಿ, ಬಿಡ್ರಿ. ನನ್ನ ಕಡೆ ತಿರುಗಿ, ಕೈ ಕಟ್ರಿ. ಆ ಕಡೆ ತಿರುಗಿ, ಆ ಕಡೆ ತಿರುಗಿ, ಕೂಸ್ಕೊಳ ತಗೊಳ್ರಿ, ಬಿಡ್ರಿ. ಸೀದಾ ಮಾಡೋದ್ರಮ್ಮ. ಮೈ ಲೂಸ್ ಬಿಡ್ರಿ, ಕಾಲು ಜೋಡಿಸ್ರಿ. ಅಂತಲ್ಲ ನಾನು ಕಾಲು ಜೋಡಿಸ್ರಿ. ಈಗ ಇಲ್ಲಿ ಬರ್ರಿ, ಇಲ್ಲಿ ಬೆನ್ನಿಗೆ ಮಾರ್ಕ್ ಇತ್ತಲ್ಲ, ಇಲ್ಲಿ ನೋಡಿ. ಕತ್ತೆಕ್ ನೋಡ್ರಮ್ಮ. ಲೆವೆಲ್ ಆಗಿದೆ.
ಕರೆಕ್ಟಾ? ನಾನು ಇದನ್ನ ಏನು ಮಾಡಿಲ್ಲ, ಇದು ಲೆವೆಲ್ ಆಯಿತು ಅಂತಂದರೆ ಸ್ಪೈನಲ್ ಕಾಲಮಲ್ಲಿ ವ್ಯತ್ಯಾಸಗಳು ಸರಿಬೋದು. ಇದು ಲೆವೆಲ್ ಆಯಿತು, ಹೌದಾ? ನೆಕ್ಸ್ಟ್ ಪಾಯಿಂಟ್, ಇದು ಫಸ್ಟ್ ನೋವು ಇರಲಿಲ್ಲ, ನೋಡ್ತೀರ ಸರಿ ನೋಡ್ತಾ ಪೆನ್ನಿನ ಮಾರ್ಕ್ ಇದೆಯಾ? ಬಿಡ್ರಿ. ಈಗ ಆಗಲೇ ಇದು ನೋವಿರಲಿಲ್ಲ ಅಲ್ವಾ? ಈಗೂ ನೋವಿಲ್ಲ, ಇದು ನೋವಿರಲಿಲ್ಲ, ಈಗೂ ಇಲ್ಲ. ಈ ಬೆರಳು ನೋವಿತ್ತು, ಈಗಿದೆಯಾ ನೋಡಿ, ಒತ್ತುತ್ತೀನಿ, ಪ್ರೆಷರ್ ಇಲ್ಲ. ಹೆಂಗೆ ಅದು ನೋವು ಹೋಯ್ತು? ಇದೆಯಾ? ಇಲ್ಲ. ಅವ್ರ ಫೇಸ್ ಆಗಲೇ ನೋಡ್ರೆ ಚಿಕ್ತಾ ಇದೆ, ಈಗ ನೋಡಿ ನೋವಿದ್ಯಾ? ಇಲ್ಲ. ಇದು ಆಗಲೇ ಇರಲಿಲ್ಲ, ಈಗೂ ಇಲ್ಲ. ಓಕೆ, ದಿಸ್ ಇಸ್ ಕಾಲ್ಡ್ ಮರ್ಮ ಪ್ಲಸ್ ನಾಭಿ ಚಿಕಿತ್ಸೆ. ಈಗ ಸೆಟ್ ಆಗಿದೆ. ನೆಕ್ಸ್ಟ್, ನೀವು ಇದು ಹಿಂಗೆ ಇರಬೇಕು, ಕಾಲು ಮತ್ತೆ ಜರಗಬಾರ್ದು ಅಂದರೆ ನೀವು ಯಾವತ್ತೂ ಹಿಂಗೆ ಹೇಳಬಾರ್ದು. ಡೈರೆಕ್ಟ್ ಎದ್ರಿ ಅಂದರೆ ನಾಭಿ ಜರುಗುತ್ತೆ, ಮತ್ತೆ ಸ್ಪೈನಲ್ ಕಾಲಮಲ್ಲಿ ಬೆನ್ನು ಮೂಳೆಗಳು ಜರುಗ್ತವೆ. ಅದಕ್ಕೆ ಹಿಂದಿನ ಕಾಲದವರು ಬಲಗಡೆಗೆ ಎದ್ದಾಡ್ರಿ ಅಂತ ಹೇಳ್ತಾರೆ. ನೀವು ಯಾವತ್ತೂ ಮಗ್ಲಾಗಿ ಕೈಯೂರೇ ಹೇಳಬೇಕು. ಎಷ್ಟು ಅರ್ಜೆಂಟ್ ಇದ್ರೂ ಸಡನ್ ಹಿಂಗೆ ಹೇಳ್ಬಾರ್ದು. ಓಕೆ, ಎದ್ದೇಳಿ ಕೆಳಗೆ ಬಂದು. ಈಗ ಹಿಂಗೆ ಇಟ್ಕೊಳ್ಳೋಣ ಕೈಯು, ಎತ್ತಿನ ಆ ಕಡೆ ಫಿಕ್ಸ್ ಮಾಡಿ. ಎಷ್ಟು ಸಾಧ್ಯನ ಅಷ್ಟು ಹಿಂದಕ್ಕೆ ಬೆಂಡ್ ಆದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಷ್ಟೇನಾಗೋದು. ಬಿಡಿ, ಸಾಕು ಬಿಡಿ, ಹಂಗೆ ಬಿಡಿ. ಹಿಂಗೆ ಮಾಡಿ, ಕೈ ಕೊಡಿಸಿ. ಈಗ ವಾಕ್ ಮಾಡ್ರಿ, ಸೊಂಟ ನೋವು ಸ್ವಲ್ಪ ಇರಲ್ಲ, ಹಿಂಗೆ ವಾಕ್ ಮಾಡಿ. ಇದೆಯಾ? ಹತ್ತು ಬಾಕ್ಸ್ ನಡಿಬೇಡ್ರಿ, ಸ್ಟ್ರೇಟ್ ಆಗಿ ನಡಿ. ಹಗರ ಇದೆಯಾ? ಫುಲ್ ಹಗರ. ನೋವಿಲ್ಲ. ಅವರೇ ಕ್ಯಾಮ್ರಾಮನ್, ಅವ್ರಿಗೆ ಹೇಳೋದು. ಈಗ ಹಾಸನಿಂದ ಪ್ರಯಾಣ ಮಾಡಿ ಬಂದಿದ್ರಿ ಅಲ್ವಾ? ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಈಗ ಇದೆಯಾ ನೋವು? ಕೆಳಗೆ ಕೂತ್ ಹೇಳ್ತೀರಾ? ಹಾಂ, ಏನು ನೋವಿಲ್ಲ? ಪೂಜಾ ನೋವು? ಹೊಟ್ಟೆ ಹಗರ ಆಗಿಲ್ವಾ? ಸಣ್ಣ ಅನಿಸ್ತಿಲ್ವಾ? ಆರಾಮಾಗಿದೆ. ಸೊಂಟ ನೋವಿಲ್ಲ. ಈಗ ಹೆಂಗ್ ಸರ್ ಹೋಯ್ತದು? ಇದು ಮರಣ ಚಿಕಿತ್ಸೆ. ಇದನ್ನ ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಮಾಡ್ತಾ ಇದ್ರು. ಸೈನಿಕರಿಗೆ ಆನೆ ಕುದುರೆಯಿಂದ ಬೀಳ್ತಾ ಇದ್ರು. ಅವಾಗ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಟೈಮ್ ಇರಲ್ಲ, ಮೆಡಿಸಿನ್ ಎಲ್ಲ ಕೊಡ್ಲಿಕ್ಕೆ. ಅವಾಗ ಟ್ರೀಟ್ಮೆಂಟ್ ಮಾಡೋದು ಯುದ್ಧ ಕಳಿಸೋದು. ಆಲ್ರೆಡಿ ಎಷ್ಟು 10 ನಿಮಿಷ ತಗೊಂಡು ನಮ್ಮಲ್ಲಿ ಮಾಡ್ತಾರೆ ಸರ್. ಇವಾಗ ಬೆಳಗ್ಗೆ ಪಿಟಿ ಮಾಡುವಾಗ ಈ ಕೈ ಕಾಲು ಹಿಡಿದ್ಬಿಟ್ಟು ಮಧ್ಯೆ ಕಾಲಿಟ್ಟು ಹಿಂಗೆ ಜಗ್ತಾರೆ. ಈಗ ನೀವೀಗ ಹಂಗೆ ಏನೋ ಒಂದು ಫುಡ್ ಮೆಥಡ್ ಅಲ್ಲೇ ಮಾಡ್ತಾ ಇದೀರಿ, ಮಾಡೇ ರಿಸಲ್ಟ್ ಕೊಡ್ತಾ ಇದೀರಿ ಅಲ್ವಾ? ಅದು ಏನಂತ ಯಾಕೆ ಮಾಡ್ತಾರೆ ಗೊತ್ತಿಲ್ಲ, ಮಾಡ್ತಾರೆ ಬೆಳಗ್ಗೆ ಮಾಡ್ತಾರೆ. ಈಗ ಇದ್ರ ಬಗ್ಗೆನೇ ಸ್ಟಡಿ ಮಾಡಿದಾಗ ಮರ್ಮಸ್ಥಾನಸ್ ಅಂತ 108 ಪಾಯಿಂಟ್ಸ್ ಇರ್ತಾವೆ. ಆ ಪಾಯಿಂಟ್ಸ್ ಈಗ ಓಡಾಡ್ರಿ, ಮೈ ಲೂಸ್ ಬಿಟ್ಟು ನಡ್ರಿ, ಹೆಂಗಾರ ನಡೀರಿ, ಏನೇನು ಇಲ್ಲ ಅಲ್ಲ, ಆರಾಮಾಗಿ. ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ಇದನ್ನ ಈ ಟ್ರೀಟ್ಮೆಂಟು ಇದೆ ಅಂತಾನೆ ಗೊತ್ತಿಲ್ಲ ಬಹಳಷ್ಟು ಜನರಿಗೆ, ಹಿಂಗಿದೆ ಅಂತ ಅಲ್ವಾ? ಬೆರಳಲ್ಲೆಲ್ಲ ವ್ಯತ್ಯಾಸ ಇರ್ತಲ್ಲ, 2 ಸೆಂಟಿಮೀಟರ್ ವ್ಯತ್ಯಾಸ ಇರುತ್ತೆ. ಓಕೆ ಅಲ್ಲಮ್ಮ, ಹ್ಯಾಪಿ? ಇನ್ಮೇಲೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಪಥ್ಯ, ನಾನು ಹೇಳಿದ ಥರ ಫುಡ್ ಎಲ್ಲ ಮೇಂಟೈನ್ ಮಾಡ್ಕೊಂತ ಹೋಗ್ಬಿಟ್ರೆ ಕ್ಲಿಯರ್. ಓಕೆ, ಥ್ಯಾಂಕ್ ಯು. ಒಳ್ಳೆಯದಾಗಲಮ್ಮ.